ಗುರುಜಿ, ಅಕ್ಬರ್ ಮತ್ತು ಬೀರ್ಬಲ್ ರವರ ಒಂದು ಕಥೆಯ ಮುಖೇನ ದೇವಿಯ ಶಕ್ತಿ ಎಂತದ್ದು ಅಂತ ಹೇಳ್ತಾ ಇದ್ರಿ, ಇವಾಗ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಇನ್ನೇನು ಹತ್ರ ಬಂತು ಧನುರ್ಮಾಸ ಅಲ್ವಾ? ಈ ಧನುರ್ಮಾಸದಲ್ಲಿ ಪ್ರಾರಂಭವಾಗಬೇಕಾದ್ದೇನು? ದೈವಲೀಲೆ. ಈ ದೈವಲೀಲೆ ಪ್ರಾರಂಭವಾಗ್ತಕ್ಕಂಥದ್ದು ಎಲ್ಲ ಧನುರ್ಮಾಸಕ್ಕೆ. ನೀವು ಹೆಂಗಸರೆಲ್ಲ ಏನ್ ಮಾಡ್ತೀರಾ, ಬೆಳಗಿನ ಜಾವ ಪೂಜೆ ಮಾಡೋಣಪ್ಪ ಅಂತ ಅವತ್ತು ಇನ್ನೇನು ಸೂರ್ಯೋದಯ ಹುಟ್ಟಕ್ಕೆ ಮೊದಲೇ 4 ಗಂಟೆಗೆ ಎದ್ದು ಕೂತ್ಕೊಂಡು ರಹನಾಗಿರ ಮುಗಿಸ್ಕೊಂಡು ಹರಳಿ ಮರ ಸುತ್ತಣ್ವಾ ಅಂತ ಇರ್ತಾರೆ. ದಿನ ಸುತ್ತಿದ್ರೆ ನಿಮ್ಮ ತಾತನ ಮನೆಗೆ ಗಂಟೆನೋ ಹೋಯ್ತು. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ದಿನ ತಿಂದು ಹೋಗಕ್ಕೆ ಎಷ್ಟು ವೇಸ್ಟ್ ಮಾಡ್ತೀರೋ ಹಾಗೆ ಜೀವನದಲ್ಲಿ ಭಗವಂತನಿಗೆ ಕಷ್ಟ ನಿಷ್ಠೆ ಅನುಷ್ಠಾನದಲ್ಲಿ ಅಲ್ಲಿಂದ ಬಂದಿದ್ದೀರಾ, ಒಂದು ನಮಸ್ಕಾರ ಹಾಕಿದ್ರೆ ನಿಮ್ಮ ತಾತನ ಮನೆಗೆ ಗಂಟೆನೂ ಹೋಗಲ್ಲ ಅಲ್ವಾ? ಅದಕ್ಕೋಸ್ಕರ ಆ ಜೀವನದಲ್ಲಿ ಈ ಧನುರ್ಮಾಸ ಬರೀ ಹೆಂಗಸರಿಗೆ ಅಂತಲ್ಲ, ಗಂಡಸರಿಗೆ ಎಷ್ಟೋ ಜನಕ್ಕೂ ಜೀವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಒಂದು ಋಣದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಭಿಕ್ಷೆ, ಭಗವಂತ ಹಾಕಿರೋ ಭಿಕ್ಷೆ. ಆ ಭಿಕ್ಷೆಯಲ್ಲಿ ಯಾವತ್ತೂ ಯಾವ ಕಾಲಕ್ಕೆ ಅವನು ತಗೊಂಡ್ರು ಅವನಿಚ್ಛೆ ಅದು. ನಾವೆಲ್ಲ ಅವನ ಆಟ ಸಾಮಾನುಗಳು. ಅದಕ್ಕೋಸ್ಕರ ಇಂಥ ಒಂದು ಆಟ ಸಾಮಾನುಗಳಾಗಿರ್ತಕ್ಕಂಥ ಜೀವವನ್ನು ತುಂಬಿ ಎಲ್ಲೋ ಪ್ರಾಣಿಗಳಾಗಿರೋಕ್ಕೆ ಮಾತನ್ನೂ ಕೊಟ್ಟಿದ್ದಾನೆ, ಕಷ್ಟವನ್ನು ಹೇಳ್ಕೊಳಕ್ ಕೊಟ್ಟಿದ್ದಾನೆ, ಸಂತೋಷವನ್ನು ಹಂಚ್ಕೊಳಕ್ ಕೊಟ್ಟಿದ್ದಾನೆ, ಭಾವನೆಗಳನ್ನ ಎಲ್ಲವನ್ನು ವ್ಯಕ್ತಪಡಿಸ್ಕೊಳಕ್ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿರ್ತಾನೆ. ಕೆಳಭಾಗದಲ್ಲಿ ನೋಡಾಗ ಯಾರೋ ಒಬ್ಬ ಬಡವ ಆಶ್ರಯ ಇಲ್ಲದೆ ಇದ್ದವನಿಗಿಂತ ನಮಗೊಂದು ಮನೆ ಕೊಟ್ಟಿದ್ದಾನಲ್ಲ, ಅಯ್ಯೋ ನಡ್ಕೊಂಡು ಹೋಗ್ತಾ ಇರೋ ಬದಲು ಒಂದು ಗಾಡಿ ಕೊಟ್ಟಿದ್ದಾನಲ್ಲ, ಒಂದು 2 ವೀಲರ್ ಕೊಟ್ಟಿದ್ದಾನೆ. ಕೆಲವ್ರಿಗೆ ಅದೂ ಇಲ್ವಲ್ಲ ಗತಿ, ಕೆಲವರು ಬಸ್ಸಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನು ಜೀವನಮಾನ ಪರ್ಯಂತ ಕಷ್ಟ. ಅದು ಕರ್ಮಶೇಷ, ಹೋದ ಜನ್ಮದ ಫಲ. ಆದರೆ ಅಭಿವೃದ್ಧಿ ಮಾರ್ಗ ಎಲ್ರಿಗೂ ಉಂಟು. ಯಾವತ್ತಾದ್ರೂ ಕಾಲಚಕ್ರ ತಿರುಗತ್ತೆ. ಅಂಥ ಒಂದು ಕಾಲಚಕ್ರ ತಿರುಗಕ್ಕೆ ದ್ವಾಪರಯುಗದಿಂದ ಕೃಷ್ಣ ಪರಮಾತ್ಮನ ತನ್ನ ಜ್ಞಾನಕ್ಕೆ ಬರತಕ್ಕಂಥದ್ದೇ 2012. ಅದಕ್ಕೆ ಧನುರ್ಮಾಸದಲ್ಲಿ ಈ ವರ್ಷ ಪ್ರಾರಂಭ ಮಾಡ್ತಕ್ಕಂಥ ನೀವು ಕಷ್ಟಾನುಷ್ಠಾನಗಳನ್ನು ಹಳ್ಳಿ ಮರ ಒಂದೇ ಸುತ್ತೋದಲ್ಲ, ಬೇವಿನ ಮರ ಒಂದೇ ಸುತ್ತೋದಲ್ಲ, ವಿಶೇಷವಾಗಿ ಧನುರ್ಮಾಸವಾಗಿರ್ತಕ್ಕಂಥ ನೀವು ಸಂಧ್ಯಾ ಕಾಲದಲ್ಲಿ ಯಾವ ಕಾಲಕ್ಕೂ ಮಹಾಲಕ್ಷ್ಮಿ ಸ್ಮರಣೆಯನ್ನ, ಔದುಂಬ್ರ ವೃಕ್ಷ ಅಂದ್ರೆ ಅತ್ತಿ ಮರವನ್ನ ಸುತ್ತೋದು ಮರಿಬೇಡಿ. ಅತ್ತಿ ಮರದಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪಗಳನ್ನು ಇಡ್ತಕ್ಕಂಥದ್ದು ಮರಿಬೇಡಿ. ಇದೇ ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದುರ್ಗಾಲಕ್ಷ್ಮಿ ಕೃಪಾಕಟಾಕ್ಷ. ಈ ದುರ್ಗಾಲಕ್ಷ್ಮಿ ಕೃಪಾಕಟಾಕ್ಷದಲ್ಲಿ ನಿಮಗೆಲ್ಲ ಒಂದು ಪರಿಪೂರ್ಣದ ವಾಕ್ಯ ಏನು ಅಂದ್ರೆ, ಆ ತಾಯಿ ಜಗನ್ಮಾತೆಯ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನ ನಿಮಗೆ ನಾನು ಕೊಡ್ತಕ್ಕಂಥದ್ದೇನು ಅಂದ್ರೆ, ಯಾವ ಕಾಲಕ್ಕೂ ಎಲ್ರಿಗೂ ಪರಿಹಾರವನ್ನ ಕೊಡ್ತಾ ಇಲ್ವಲ್ಲ, ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥ ನಿಮ್ಮ ಪೇಚಾಟಕ್ಕೆ ಪರಿವರ್ತನೆ ಮಾಡಿ ನಾನು ಖಂಡಿತವಾಗ್ಲೂ ಎಲ್ರಿಗೂ ಒಂದು ಅಪಾಯಿಂಟ್ಮೆಂಟ್ ಅನ್ನ ಒಂದು ಶಿಕ್ಷೆ ಮಾಡೋಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಆ ರೂಪದಲ್ಲಿ ನಿಮ್ಮ ಕಷ್ಟಗಳಲ್ಲಿ ಅರ್ಜೆಂಟಾಗಿ ಇನ್ನೇನು ಸಾಯ್ತಾ ಇದ್ದೀನಿ, ಅಥವಾ ನನ್ನ ಮಗ ಬಿದ್ದೇ ಹೋಗಿದ್ದಾನೆ, ಅಥವಾ ಇನ್ನೇನು ಕಂಠಕ್ಕೆ ಬಂದೇ ಬಿಟ್ಟಿದೆ ಡೈವರ್ಸು, ಅಂಥ ಒಂದು ಪರಿಸ್ಥಿತಿಗಳಾಗಿದ್ದಾರ, ತುಂಬಾ ಸೀರಿಯಸ್ ಪರಿಸ್ಥಿತಿ ಇದ್ದಾರೆ, ಹೆಂಡತಿನ ಓಡಿಸ್ಬಿಡ್ತಾಳೆ, ಮಕ್ಕಳಾಗದೇ ಇದ್ರೆ ಏನ್ ಮಾಡೋದು ಅನ್ನೋ ಪರಿಸ್ಥಿತಿಗಳಿದ್ರೆ ಮಾತ್ರ ಪರಿಪೂರ್ಣವಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ಗಳು ಅಂತ ಬೇಕಾಗಿಲ್ಲ. ಪ್ರತಿದಿನದಲ್ಲಿ ಪ್ರತಿಪೂರ್ವಕವಾಗಿರ್ತಕ್ಕಂಥ ಒಂದು ದಿನ ನಿಗದಿತವಾಗಿ ನಾನು ಹೇಳ್ತೀನಿ. ಏನು ಅಂದ್ರೆ, ಇಂಥ ಸಮಯದಿಂದ ಇಂಥ ಸಮಯಕ್ಕೆ ನೀವೆಲ್ಲ ಬರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ. ಶಿವರಾತ್ರಿ ಹತ್ರ ಬರ್ತಾ ಇದೆ, ಶಿವ ಅಂತ ಹೊರಟೋಗ್ತಾ ಇರೋ ಸಮಯ, ಚಳಿಗಾಲ ಜಾಸ್ತಿ ಆಗ್ತಿದೆ, ಧನುರ್ಮಾಸದಲ್ಲಿ ತಣ್ಣೀರು ಸ್ನಾನ, ಅಬ್ಬಬ್ಬ ಅಂತ ನಡುಗ್ತಾ ಇರತಕ್ಕಂಥ ಜೀವನ. ಈ ಜೀವನದಲ್ಲಿ ಶಬರಿಮಲೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೋಗ್ತಕ್ಕಂಥ ಜನ ನಾಟಕಗಳು ಮಾಡಿಕೊಂಡು ನೀವುಗಳು ತಣ್ಣೀರಲ್ಲಿ ಸ್ನಾನ ಮಾಡೋದು, ಅಲ್ಲಿ ಹೋಗಿ ಸಿಗರೇಟು ಬೀಡಿ ಸೇದೋದು, ಕರ್ಮ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಆಗ್ತು. ಜೀವನದಲ್ಲಿ ಮಾಡಾಗಿದ್ರೆ ಸರಿಯಾಗಿ ಮಾಡಿ, ಇಲ್ದೇರೆ ಜನ್ಮದಲ್ಲಿ ಮಾಡಲೇಬೇಡಿ. ಕಾರ್ತಿಕ ಸೋಮವಾರ ಅಂತ ಸೋಮವಾರ ದಿವಸ ದೀಪ ಹಚ್ಚೋದು, ಇಲ್ಲಿ ಹಚ್ಚೋದು, ಅಲ್ಲಿ ಹೋಗಿ ಬೈಯೋದು, ಖರ್ಚಾಯ್ತ್ರಿ ಅಂತ ದೇವ್ರ ಮೇಲೆ ಹೇಳೋದು, ಮಾಡೋದು ಯಾಕೆ ಅನಾವಶ್ಯ. ಅದಕ್ಕೋಸ್ಕರ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಭಗವಂತ ಅವತ್ತೇ ಹೇಳಾಯ್ತು. ಆದ್ರಿಂದ ಯಾವ ಕಾಲಕ್ಕೂ ಇನ್ನ ಮೇಲೆ ಶಬರಿಮಲೆಗೆ ಹೋಗ್ತಕ್ಕಂಥವರಾಗ್ಲಿ ದೈವ ಸಾನ್ನಿಧ್ಯವು ಹೆಚ್ಚಾಗ್ತಕ್ಕಂಥ ವಿಚಾರಕ್ಕಿಂತ ಕಮ್ಮಿ ಆಗ್ತಕ್ಕಂಥ ಸಾನ್ನಿಧ್ಯ ಎಲ್ಲವೂ ಏನು ಅಂದ್ರೆ, ಆ ಕಮ್ಮಿ ಆಗೋ ಸಮಯದಲ್ಲಿ ಜಾಸ್ತಿ ಪ್ರಜ್ವಲಿಸತ್ತಂತೆ. ನೀವೇನಾದ್ರೂ ಅನ್ಯಾಯಗಳು ಮಾಡಿಕೊಂಡು ಪಾಪಕರ್ಮಗಳು ತೊಳ್ಕೊಳ್ಳೋಕ್ಕೋಸ್ಕರ ನಾನು ಶಬರಿಮಲೆಗೆ ಹೋಗ್ತಾ ಇದ್ದೀನಿ, 18 ಸರಿ ಹೋಗಿ ಬಂದ್ಬಿಟ್ಟಿದ್ದೀನಿ, 20 ಸಲ ಹೋಗಿ ಬಂದ್ಬಿಟ್ಟಿದ್ದೀನಿ ಅಂತ ನಾಟಕಗಳ ತರ ಹೋಗ್ಬೇಡಿ. ಯಾಕೆಂದ್ರೆ ಸರ್ಪಗಳು ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಯಾಕೆಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಸುಬ್ರಹ್ಮಣ್ಯ ಶರಬೇಶ್ವರನ ಅನುಗ್ರಹದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಸೇರ್ತಾ ಇದ್ದಾರೆ ಅಂತ. ಅದೇ ಶರಬೇಶ್ವರ ಪ್ರತ್ಯಂಗರ ಸ್ವರೂಪವಾಗಿ ಹೇಳ್ತಕ್ಕಂಥ ವಿಚಾರ ಏನಂದ್ರೆ, ಸುಬ್ರಹ್ಮಣ್ಯನ 6 ಪಡೆಯಪ್ಪ ವೀಡದಲ್ಲಿ ಇರತಕ್ಕಂಥ ಶಕ್ತಿ, ಮಹಾಗಣಪತಿಯ ಎಲ್ಲಾ 32 ಗಣಪತಿಗಳಿರ್ತಕ್ಕಂಥ ಶಕ್ತಿ, ವಿಶೇಷವಾಗಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಅಯ್ಯಪ್ಪನ ಇರತಕ್ಕಂಥ ಶಕ್ತಿ, ಎಲ್ಲಾ ದೇವತೆಗಳು ಒಂದು ಕಣಕ್ಕೆ ಅವನ ಮಕ್ಕಳಾಗಿರ್ತಕ್ಕಂಥವರೆಲ್ಲ ಸೇರೋ ಸಮಯ. ಅದಾದ್ಮೇಲೆ ಶಿವನ ಅಂಶವಾಗಿರ್ತಕ್ಕಂಥದ್ದು ನಂದೀಶ್ವರ, ಕಾಳಭೈರವ, ವೀರಭದ್ರ, ದಕ್ಷಿಣಾಮೂರ್ತಿ, ವಿಶೇಷವಾಗಿರ್ತಕ್ಕಂಥ ಬೃಹಸ್ಪತಿ ಎಲ್ಲವೂ ಶಿವನ ಅಂಶವೇ ಹೌದು. ಇದನ್ನೆಲ್ಲ ಸೇರಿ ಸಾಕ್ಷಾತ್ ಮಹಾವಿಷ್ಣು ತನ್ನ ಲಕ್ಷ್ಮೀ ಸಾನ್ನಿಧ್ಯವನ್ನು ಸೇರೋ ಸಮಯಕ್ಕೆ ಇದೆಲ್ಲ ಒಂದೇ ಕಡೆ ಸೇರ್ತಕ್ಕಂಥ ಶಕ್ತಿ ಎಲ್ಲಿ ಸೇರ್ತಾ ಇದೆ? ಇದೇ ಮೈಸೂರು ಡಿಸ್ಟ್ರಿಕ್ಟ್ ಚಾಮುಂಡೇಶ್ವರಿ ಮುಖಾಂತರವಾಗಿ, ಮಧ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಮುಖಾಂತರವಾಗಿ ಮಧ್ಯಬಿಂದುವಿನಸ್ತೋರು ಅಂಥ ಒಂದು ಸಾನ್ನಿಧ್ಯಕ್ಕೆ ಸೇರ್ತಾ ಇದೆ. ಈ ಸಾನ್ನಿಧ್ಯಕ್ಕೆ ಸೇರೋ ಸಮಯಕ್ಕೆ ಏನಾಗ್ತಾ ಇದೆ? ಪ್ರಕೃತಿಯ ಲಯವಾಗ್ತಾ ಇದೆ. ಯಾಕೆಂದ್ರೆ ಪ್ರಕೃತಿಗೂ ಸಂತೋಷ ಆಗ್ತಾ ಇದೆ. ಆ ಅಟ್ಟಹಾಸದಲ್ಲಿ ನೀವುಗಳು ಏನೇನು ರಾಜ್ಯವಾಡಿದ್ರಿ, ಏನೇನು ನಾಟಕ
ನಾಟಕವಾಡಿದ್ರಿ ಅಷ್ಟೂ ಜನವನ್ನ ಜಲ್ಡಿ ಹಿಡಿಯೋ ಸಮಯ ಬಂದು ಆಗೋಯ್ತು. ಅದಕ್ಕೆ ಇವತ್ತಿನ ಕಾಲ ತತ್ವದಲ್ಲಿ ಏನು ಅಂದ್ರೆ ಇವತ್ತಿನ ದಿವಸ ರಾಜ್ಯನ ಇಡೀ ಭಾರತ ದೇಶವನ್ನು ಆಡ್ತಾ ಇರೋದೇ ಅದಕ್ಕೋಸ್ಕರನೇ. ಆಳ್ಳಿ ಆದರೆ ಆ ದಾಳವನ್ನ ಹೇಗೆ ಎತ್ತ ಅಂತ ನಾಳೆ ದಿವಸ ನಿಮಗೆ ಪ್ರಜ್ವಲವಾಗಿ ತೋರಿಸ್ಕೊಡ್ತೀನಿ.